ಬಾಗೇಪಲ್ಲಿ ತಾಲೂಕಿನ ನಂದಗೋಕುಲ ಹೋಟೆಲ್ನಲ್ಲಿ ಅವಿನ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಕಂಪನಿಯ ಸಂಸ್ಥಾಪಕರಾದ ರಾಜು ಮತ್ತು ಗಣೇಶ್ ಮಾತನಾಡಿ, ಗ್ರಾಮೀಣ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಈ ಒಂದು ಮೆಡಿಕಲ್ ಕಂಪನಿಯನ್ನು ಸ್ಥಾಪಿಸಿದ್ದೇವೆ. ಬಡವರ ಆರೋಗ್ಯ ಹಿತದೃಷ್ಟಿಯಿಂದ ನಾವು ಈ ಒಂದು ಮೆಡಿಕಲ್ ಕಂಪನಿಯನ್ನು ಸ್ಥಾಪಿಸಿದ್ದೇವೆ. ಬಡವರ ಆರೋಗ್ಯ ಸೇವೆಗೆ ನಮ್ಮ ಈ ಒಂದು ಕಂಪನಿಯು ಮುಂದಾಳತ್ವ ವಹಿಸುತ್ತದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಲ್ಲಿಕಾರ್ಜುನ, ಸೇಟ್ಸ್ ಬೈರೆಡ್ಡಿ, ಅಂಜಿನಪ್ಪ, ಆನಂದ ಇನ್ನು ಮುಂತಾದ ಮುಖಂಡರು ಪಾಲ್ಗೊಂಡಿದ್ದರು. ವರದಿ ಶಶಿಕುಮಾರ್, ಬಾಗೇಪಲ್ಲಿ. ಹಾಗೆ ಶ್ರೀಯುತ SP ಬಾಬು ಸರ್ ಅವರು ನಮ್ಮ ವೇದಿಕೆಯಲ್ಲಿ ತಗೊಳ್ಬೇಕು, ಇನ್ನು ಚೆನ್ನಾಗಿ ಬೆಳೆಸಬೇಕನ್ನೋದು ನನ್ನೊಂದು ಡ್ರೀಮ್ ಇದೆ. ಇನ್ನೊಂದಂದ್ರೆ ಎಲ್ಲ ಮಕ್ಕಳು ನಮ್ಮ ಜಿಲ್ಲೆಯಿಂದ ಆಲ್ಮೋಸ್ಟ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಇದ್ದಾರೆ ಅಂದರೆ ಬೆಂಗಳೂರಲ್ಲಿ 70% ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವರೇ ಇದ್ದಾರೆ. 70%. ಸೊ ಅಷ್ಟು ಜನ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಬಹುದು, ನಮ್ಮ ಡಿಸ್ಟಿಕ್ಗೆ ನಮ್ಮ ಕಂಪ್ನಿಗೆ ಕೆಲಸ ಮಾಡ್ಬೇಕನ್ನೋದು ನನ್ನ ಡ್ರೀಮು. ಸೊ ಅದನ್ನು ನಾನು ಇನ್ನು ವಿತಿನ್ ಒಂದು ವರ್ಷದಲ್ಲೇ ನಾನು ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ನನ್ನ ಮೈಂಡಲ್ಲಿ ಇರೋದು. ಅದೇ ರೀತಿ ಎಷ್ಟು ಒಳ್ಳೆ ಸ್ಟಿಪ್ಲ್ ಆಗಿರ್ಬೋದು, ಮ್ಯಾನ್ಕೈಂಡ್ ಆಗಿರ್ಬೋದು, ಎಷ್ಟು ಕಂಪ್ನಿಗಳಿದ್ದಾವೆ, ಆ ಕಂಪ್ನಿ ಎಲ್ಲ ಈಗ ಡೈಲಿ ಜನರಲ್ ಬ್ರ್ಯಾಂಡ್ಸ್ ಏನಿದಾವೆ ಅಷ್ಟು ಲಾಂಚ್ ಮಾಡಿದ್ದೀವಿ ನಾವು. ಅದಕ್ಕೆ ಯಾವುದೇ ರೀತಿ ಎಫಿಕಸಿಯಲ್ಲಾಗಲಿ ಪ್ಯಾಕಿಂಗಲ್ಲಾಗಲಿ ಯಾವುದು ನಾವು ಕಮ್ಮಿ ಮಾಡಿಲ್ಲ. ಅವ್ರಿಗಿಂತ ಪ್ರೈಸ್ ಈಗ ಸಿಂಪ್ಲಾ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದು ಆಗುತ್ತೆ. ಸೊ ಅದು 168 rupees MRP ಇದ್ರೆ ಬರೀ ನಮ್ದು 99 rupees ಇದೆ ಅಷ್ಟೇ. ಕೆಮ್ಮಿಗೆ ಸಿರಪ್ ಇರೋದು, ಕೆಮ್ಮಿಗೆ ಕಾಫಿ ಎರಡು. ಸೊ ಅದೇ ರೀತಿ ಎಲ್ಲ ಬ್ರ್ಯಾಂಡ್ಸ್ಗೂ ನಮ್ಮ ಬಡವರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಕಮ್ಮಿ ಪ್ರೈಸ್ಗೆ 50% ಆಫ್ ಟಾಪ್ ಕಂಪ್ನೀಸ್ ಏನಿದ್ದಾವೆ ಆ 50%ಗೆ ನಾವು ಕೊಡೋದನ್ನ ನಾವು ಪ್ಲಾನ್ ಮಾಡಿದ್ದೀವಿ. ನಮ್ದೇನಾದ್ರು ನಮ್ಮ ಡಿಸ್ಟಿಕ್ಗೆ ಕೊಡುಗೆ ಇರಬೇಕಂತ ನನ್ನ ಡ್ರೀಮ್ ಇದೆ. ಅದೇ ರೀತಿ ನಮ್ಮ ಕಂಪ್ನಿಯಲ್ಲಿರೋ ಬ್ರ್ಯಾಂಡ್ಸು ದೊಡ್ಡವರಿಗೆ ಅಡಲ್ಟ್ಸ್ಗೆ ಕಾಫ್ ಸಿರಪ್ ಇದೆ, ವಿನ್ಕೋರ್ ಇದೆ, LS ಅಂತ ಹೇಳ್ಬಿಟ್ಟು. ಅದೇ ರೀತಿ ಪೇನ್ ಕಿಲ್ಲರ್ ಇದೆ, ಜೆರಡಾಲ್ SP ಕಾಂಬಿನೇಷನ್, ಸೇಮ್ ಐಸಿವಿನ್ SP ಅಂತ ಹೇಳ್ಬಿಟ್ಟು. ಸೊ ಅಸಿಕ್ಲೋಫೆನಾಕ್ ಸೆರೆಸೋಫೆಪ್ಟೇಸ್ SP ಅಂತ ಹೇಳ್ಬಿಟ್ಟು ಇದೆ. ಆಮೇಲೆ ರುಟೋವಿನ್ D ಟ್ರಿಪ್ಸಿನ್ ಕಾಂಬಿನೇಷನ್, ನಮ್ಗೆ ಏನಾದ್ರು ಬಿದ್ದಾಗ ಊತ ಬಂದಾಗ ಅದಕ್ಕಿರೋದಲ್ಲ ಅದಕ್ಕೆ ಕಾಂಬಿನೇಷನ್ ಸೇಮ್ ರುಟೋವಿನ್ D ಇದೆ. ಅದೇ ರೀತಿ ಡೀವಿನ್ ಜೆಲ್, ನಾವ್ಯಾವ ಬಿದ್ದಾಗ ವಾಸಿ ಬಂದಾಗ ಡೀವಿನ್ ಜೆಲ್ ಇದೆ. ಅದೇ ರೀತಿ ಒಂದು ಸ್ಟೆರೈಡ್ ಕೂಡ ಒಂದು ಲಾಂಚ್ ಮಾಡಿದ್ದೀವಿ, ಡೆಫ್ಲಾಸಾಕಾಟ್ 6 mg ಅಂತ ಹೇಳ್ಬಿಟ್ಟು. ಮತ್ತೆ ಬಿಲಾಸ್ಟಿನ್ ಶೀತ ಇರೋದಕ್ಕೆ ಕೆಲವರಿಗೆ ಲಿವೋಸಿಟ್ರಿನ್ ಕೊಟ್ಟರೆ ಆಗೋದಿಲ್ಲ. ಸೊ ಅದಕ್ಕೆ ಬಿಲಾಸ್ಟಿನ್ ಇನ್ನೊಂದಿದೆ, ಬಿಲಾಸ್ಟಿನ್ ಪ್ಲೈನ್ ಅಂತ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಮೋಟಾಲಿಕಾ ಡಬಲ್ ಸ್ಟ್ರೆಂತ್ ಕೂಡ ಲಾಂಚ್ ಮಾಡ್ತಾ ಇದೀವಿ. ಸೊ ಇಲ್ಲಿರೋ ಬ್ರ್ಯಾಂಡ್ಸ್ಗಿಂತ ಇನ್ನೂ ಅಜಿಥ್ರೋಮೈಸಿನ್ 250 ಇದೆ, 250 ಮತ್ತೆ 500 ಇದೆ. ಸೊ ಅದ್ರ ಜೊತೆಗೆ ಆಮೇಲೆ ಆಂಟಿಬಯೋಟಿಕ್ಸ್ ಮಾಡಿದ್ದೀವಿ, ಸೆಫಲಾಕ್ಸಿನ್ ಒಂದು ಲಾಂಚ್ ಮಾಡ್ತಾ ಇದೀವಿ, ಸೆಫಿಕ್ಸಿಮ್ ಇದೆ. ಆಲ್ಮೋಸ್ಟ್ 17 ಬ್ರ್ಯಾಂಡ್ಸ್ ನಾವು ಪ್ಲಾನ್ ಮಾಡಿದ್ದೀವಿ. ವಿತಿನ್ 3 months ಒಳಗಡೆ ಆ 17 ಬ್ರ್ಯಾಂಡ್ಸು ನಮ್ಮ ಜಿಲ್ಲೆಗೆ ಸ್ವಲ್ಪ ಥರ ಪ್ಲಾನ್ ಮಾಡಿದ್ದೀವಿ ಅಷ್ಟೇ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ಸಕ್ಸಸ್ಫುಲ್ ಆಗಿ ಬಾಗೇಪಲ್ಲಿಯಲ್ಲಿ ಮಾಡೋ ಉದ್ದೇಶ ಏನಂತಂದ್ರೆ, ಬಾಗೇಪಲ್ಲಿಯಲ್ಲಿ ಮಾಡುವಂತಹ ಉದ್ದೇಶ ಏನಂತಂದ್ರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಓದಿರುವಂತಹ ಮಕ್ಕಳಿಗೆ ತುಂಬ ಸಹಾಯ ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮ ದೊಡ್ಡ ಇಂಟೆನ್ಷನ್ ಇದು. ಇನ್ನೊಂದೇನೆಂದರೆ, ನಮ್ಮ ಕಂಪನಿ ಬಂದ್ಬಿಟ್ಟು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವೊಂದು ಕೊಡುಗೆ ಕೊಡಬೇಕಂತ ಹೇಳ್ಬಿಟ್ಟು ನಾವು ಇದನ್ನು ಪ್ಲ್ಯಾನ್ ಮಾಡಿ, ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸೊ ಒಂದು 7 ತಿಂಗಳು ಸತತ ಪ್ರಯತ್ನ ಪಟ್ಟಿದ್ದೀವಿ. ಜಸ್ಟ್ ಫಾರ್ ಓನ್ಲಿ ರಿಜಿಸ್ಟ್ರೇಷನ್ಸ್ಗೆ ಪ್ರತಿಯೊಂದು ಕಂಪನಿ ಇವಾಗ ನಾವು ಉದ್ಘಾಟನೆ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ 7 ತಿಂಗಳು ನಾವು ಶ್ರಮಪಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಇದೆ ನಮ್ಮ ಹತ್ರ. ಸೊ ಇನ್ನು ಮುಂದೆ ಇಂಟೆನ್ಷನ್ ಏನಂತಂದರೆ, ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಮತ್ತು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಎಲ್ಲ ಪ್ಲಾನ್ ಮಾಡಬೇಕು ಚಿಕ್ಕಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಪ್ಲಾನ್ ಇದೆ. ಇವಾಗ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲದೇ ಇರೋ ಕಾರಣದಿಂದ ನಾವೆಲ್ಲ ಕಾಂಟ್ರಾಕ್ಟ್ ತಗೊಂಡು ಹಿಮಾಚಲ ಪ್ರದೇಶದಿಂದ ಪ್ರತಿಯೊಂದು ಬ್ರ್ಯಾಂಡು ಏನೇನಿದೆ ಪ್ರತಿಯೊಂದು ಬ್ರ್ಯಾಂಡೂ ಎಥಿಕಲ್ ಸ್ಟಡೀಸ್ ಆಗಿರ್ಬೋದು, ಒಳ್ಳೆ ಎಫಿಕಸಿ ಸ್ಟಡೀಸ್ ಆಗಿರ್ಬೋದು, ಪ್ರತಿಯೊಂದು ಅಕ್ಯುರೇಟಾಗಿ ಚೆಕ್ ಮಾಡಿ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಿಸ್ತಾ ಇದ್ದೀವಿ. ಪ್ರತಿಯೊಂದು ಎಥಿಕಲ್ ಸ್ಟಡೀಸ್ ಆಗಿರುವಂಥ ಪ್ರಾಡಕ್ಟ್ಸ್ ಮಾತ್ರನೇ ನಾವು ಇವತ್ತು ಲಾಂಚ್ ಮಾಡ್ತಿದ್ದೀವಿ. ಸೊ ಅಲ್ಲಿ ನಾವು ಇಟ್ಟಿರುವಂತಹ ಒಂದು ಮೆಡಿಸಿನ್ ಬಂದ್ಬಿಟ್ಟು ಸಿಟ್ರವಿನ್ M ಅಂತ ಹೇಳ್ಬಿಟ್ಟು, ಸೊ ಅದು ಇವತ್ತು ನಾವು ಜಸ್ಟ್ ಒಂದು 2 ಕೈಲೂ ಸ್ಯಾಂಪಲ್ಸನ್ನು ಕೊಟ್ಟು ಇವತ್ತು ಲಾಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಸ್ಯಾಂಪಲ್ಸ್ನ ಇಟ್ಟಿದ್ದೀವಿ ಇವತ್ತು.
ಇದು ಒಂದು ಪಿರಿಯಾಡಿಸ್ ಪ್ರಿಸ್ಕ್ರಿಪ್ಷನ್ ಅನ್ನು ಬರೀಬೋದು. ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಸಿರಪ್ ಅಂತ ಹೇಳ್ಬೋದು ಇದನ್ನ.